ಎಲ್ಲರಿಗೂ ನಮಸ್ಕಾರ. ತೀರ್ಥಹಳ್ಳಿ ಕಿಚನ್ ಡೈರೀಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಹೋಮ್ ಮೇಡ್ ವೈಟ್ ಚಾಕ್ಲೇಟ್ಸ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಇದು ನಾವು ಪಾರ್ಟೀಸಲ್ಲಿ ಮಕ್ಳು ಬರ್ತ್ಡೇಸಿಗೆ ಮಾಡ್ಕೋಬಹುದು. ಇದು ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ವೈಟ್ ಚಾಕ್ಲೇಟ್, ಹಾಗೆ ನಮಗೆ ಯಾವ ಬೇಕು ಅದು ಫಿಲ್ಲಿಂಗ್ಸ್. ನಾನಿಲ್ಲಿ ಪೀನಟ್ ಬಟರ್ ತೊಗೊಂಡಿದ್ದೀನಿ. ಚಾಕ್ಲೇಟನ್ನು ತಿನ್ಲಿ ಸ್ಲೈಸ್ ಮಾಡ್ಕೊಳ್ಳೋಣ. ಸ್ಲೈಸ್ ಮಾಡಿಕೊಂಡು ಡಬಲ್ ಬಾಯ್ಲರ್ ಮೆಥಡಲ್ಲಿ ಇದನ್ನು ನಾವು ಮೆಲ್ಟ್ ಮಾಡ್ಕೊಳ್ಳೋಣ. ಒಂದು ದೊಡ್ಡ ಬೌಲ್ಗೆ ಬಿಸಿನೀರು ಹಾಕ್ಕೊಂಡು ಇನ್ನೊಂದು ನಾವು ಚಾಕ್ಲೇಟ್ ಫಿಲ್ ಮಾಡಿರೋ ಬೌಲನ್ನ ಅದ್ರ ಮೇಲಿಟ್ಟು ಮುಳುಗದೆ ಇರೋಷ್ಟು ನೀರು ಹಾಕ್ಕೊಳ್ಳೋಣ. ಚಾಕ್ಲೇಟಿಗೆ ಸ್ವಲ್ಪ ನೀರು ಮಿಕ್ಸ್ ಆದರೂ ಚಾಕ್ಲೇಟ್ ಕನ್ಸಿಸ್ಟೆನ್ಸಿ ಹಾಳಾಗುತ್ತೆ. ನೋಡಿ, ಈಗ ಒಳ್ಳೆ ರೀತಿಲಿ ಇದು ಮೆಲ್ಟ್ ಆಗ್ತಾ ಇದೆ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ 1 ಟೀ ಸ್ಪೂನ್ ಕೊಬ್ಬರಿ ಎಣ್ಣೆನ ಇದಕ್ಕೆ ಮಿಕ್ಸ್ ಮಾಡೋಣ. ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡೋದ್ರಿಂದ ನಮ್ಮ ಚಾಕ್ಲೇಟ್ ಡಿಮೋಲ್ಡ್ ಮಾಡ್ತಾ ಶೈನ್ ಆಗಿ ಬರುತ್ತೆ. ಖರ್ಜೂರಕ್ಕೆ ಒಳಗಡೆ ಪೀನಟ್ ಬಟರ್ ಫಿಲ್ ಮಾಡ್ಕೊಂಡಿದ್ದೀನಿ. ಅದನ್ನು ಈ ಮೆಲ್ಟೆಡ್ ಚಾಕ್ಲೇಟಿಗೆ ಡಿಪ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ. ಇದು ಡ್ರೈ ಆದಮೇಲೆ ವೈಟ್ ಚಾಕ್ಲೇಟ್ ಡಿಪ್ ರೆಡಿ ಆಗಿರುತ್ತೆ. ಹಾಗೆ ಇನ್ನೊಂದು ಮೌಲ್ಡ್ ತಗೊಂಡಿದ್ದೀನಿ. ಚಾಕ್ಲೇಟ್ ನಾನು ವೈಟ್ ಚಾಕ್ಲೇಟ್ ಬೇಕಾಗಿರೋ ಫಿಲ್ಲಿಂಗ್ಸ್ ಆಡ್ ಮಾಡ್ಕೋಬಹುದು. ನಾನಿಲ್ಲಿ ಚೆರೀಸ್, ಕ್ರಾನ್ಬೆರೀಸ್, ಡ್ರೈ ದ್ರಾಕ್ಷಿ, ಒಣ ದ್ರಾಕ್ಷಿ ಹಾಗೆ ಖರ್ಜೂರ ತಗೊಂಡಿದ್ದೀನಿ. ನಿಮ್ಗೆ ಯಾವ ಫಿಲ್ಲಿಂಗ್ ಬೇಕು ನೀವು ಮಾಡ್ಕೋಬಹುದು. ಮಕ್ಕಳು ಡ್ರೈ ಫ್ರೂಟ್ಸ್ ತಿನ್ನಲ್ಲ, ಚಾಕ್ಲೇಟ್ಸ್ ಮಾತ್ರ ತಿಂತಾರನ್ನ ಮಕ್ಕಳಿಗೆ ಇದು ತುಂಬ ಒಳ್ಳೆ ಆಪ್ಷನ್. ನೀವು ಯಾವ ಡ್ರೈ ಫ್ರೂಟ್ ಬೇಕಾದ್ರೂ ಇದಕ್ಕೆ ಫಿಲ್ ಮಾಡಿ ಅವ್ರಿಗೆ ಕೊಟ್ಬಿಡ್ಬೋದು. ಹೆಲ್ದಿ ಚಾಕ್ಲೇಟ್ ಮನೇಲೆ ಮಾಡೋದ್ರಿಂದ. ಉಳಿದಿರೋ ಪ್ಲೇಸನ್ನು ನಾವು ಮತ್ತೆ ಫಿಲ್ ಮಾಡಿ ಆ ಚಾಕ್ಲೇಟನ್ನು ಕಂಪ್ಲೀಟ್ ಮಾಡೋಣ. ಇನ್ನು ಫಿಲ್ಲಿಂಗ್ ಬೇಡ ಅಂದರೆ ಪ್ಲೇನ್ ಚಾಕ್ಲೇಟ್ ಮೌಲ್ಡಿಗೆ ಹಾಕಿ ಪ್ಲೇನ್ ಚಾಕ್ಲೇಟ್ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ಚಾಕ್ಲೇಟ್ ರೆಡಿ ಆಗಿದೆ. 15 ಮಿನಿಟ್ಸಲ್ಲಿ ಈ ಚಾಕ್ಲೇಟ್ ರೆಡಿ ಆಗುತ್ತೆ. ರೆಸಿಪಿಗೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.